ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು. ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್. 650 ಮಹಿಳೆಯರೊಂದಿಗೆ ಸಂಬಂಧ ಹೊಂದಿದ್ದ ಕ್ರಿಕೆಟಿಗ ಯುವರಾಜ್ ಸಿಂಗ್ ಜೊತೆ ಕಿರಿ. ಇನ್ನು ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆ ಪೂರ್ತಿಯಾಗಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋ ಶುರು ಮಾಡೋಣ ಬನ್ನಿ. 43 ವರ್ಷದ ಟಿನೋ ಬೆಸ್ಟ್ ಬಲಗೈ ವೇಗದ ಬೌಲರ್. ಬಾರ್ಬಡೋಸ್ನವರಾದ ಬೆಸ್ಟ್ ಐಷಾರಾಮಿ ಜೀವನ ಶೈಲಿಗೆ ಹೆಸರುವಾಸಿ. ಇವರು ಪಾರ್ಟಿ ಪ್ರಿಯರು, ಜೊತೆಗೆ ಫಿಟ್ನೆಸ್ಗೂ ಹೆಚ್ಚಿನ ಗಮನ ನೀಡುತ್ತಾರೆ. ಇವರ ದೇಹ ನೋಡಿದ್ರೆ ವಯಸ್ಸೆಷ್ಟು ಅಂತ ಯಾರೂ ಹೇರೋಕೆ ಆಗಲ್ಲ. ಇಂಡಿಯಾ ಮಾಸ್ಟರ್ಸ್ ತಂಡವು ಇಂಟರ್ ನ್ಯಾಷನಲ್ ಮಾಸ್ಟರ್ಸ್ ಲೀಗ್ 2025 ಪ್ರಶಸ್ತಿಯನ್ನು ಗೆದ್ದು ಬೀಗಿತು. ಭಾನುವಾರ ರಾಯ್ಪುರದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಮಾಸ್ಟರ್ಸ್ ತಂಡವನ್ನು 6 ವಿಕೆಟ್ಗಳಿಂದ ಸೋಲಿಸಿ ಈ ಪ್ರಶಸ್ತಿ ತನ್ನದಾಗಿಸಿಕೊಂಡಿತು. ಈ ಪಂದ್ಯದಲ್ಲಿ ಯುವರಾಜ್ ಸಿಂಗ್ ಮತ್ತು ವೆಸ್ಟ್ ಇಂಡೀಸ್ನ ಟಿನೋ ಬೆಸ್ಟ್ ನಡುವೆ ಮಾತಿನ ಸಮರ ನಡೆಯಿತು. ಯುವರಾಜ್ ಸಿಂಗ್ ಯಾರೆಂದು ಎಲ್ಲರಿಗೂ ಗೊತ್ತು, ಆದರೆ ಟಿನೋ ಬೆಸ್ಟ್ ಯಾರೆಂದು ಈಗ ನೋಡೋಣ. 43 ವರ್ಷದ ಟಿನೋ ಬೆಸ್ಟ್ ಬಲಗೈ ವೇಗದ ಬೌಲರ್. ಬಾರ್ಬಡೋಸ್ನವರಾದ ಬೆಸ್ಟ್ ಐಷಾರಾಮಿ ಜೀವನ ಶೈಲಿಗೆ ಹೆಸರುವಾಸಿ. ಇವರು ಪಾರ್ಟಿ ಪ್ರಿಯರು, ಜೊತೆಗೆ ಫಿಟ್ನೆಸ್ಗೂ ಹೆಚ್ಚಿನ ಗಮನ ನೀಡುತ್ತಾರೆ. ಇವರ ದೇಹ ನೋಡಿದ್ರೆ ವಯಸ್ಸೆಷ್ಟು ಅಂತ ಯಾರೂ ಹೇರೋಕೆ ಆಗಲ್ಲ. ತಮ್ಮ ಆತ್ಮಕಥೆಯಲ್ಲಿ ತಾವು 500ರಿಂದ 650 ಮಹಿಳೆಯರ ಜೊತೆ ದೈಹಿಕ ಸಂಬಂಧ ಹೊಂದಿರುವುದಾಗಿ ಬೆಸ್ಟ್ ಬರೆದುಕೊಂಡಿದ್ದಾರೆ. ನನಗೆ ಹುಡುಗಿಯರೆಂದರೆ ಪ್ರೀತಿ, ಹುಡುಗಿಯರಿಗೂ ನನ್ನೆಂದರೆ ಇಷ್ಟ ಎಂದು ಅವರು ತಮ್ಮ ಆತ್ಮಕಥೆಯಲ್ಲಿ ಬರೆದಿದ್ದಾರೆ. ಟಿನೋ ಬೆಸ್ಟ್ಗೆ ತಮಾನಿ ಎಂಬ ಮಗಳಿದ್ದಾಳೆ, ಆದರೆ ಪತ್ನಿ ಮೆಲಿಸ್ಸಾ ಅವರಿಂದ ವಿಚ್ಛೇದನ ಪಡೆದಿದ್ದಾರೆ. ಮೆಲಿಸ್ಸಾ ಜೊತೆಗಿನ ಸಂಬಂಧ ಚೆನ್ನಾಗಿರಲಿಲ್ಲ, ಆದರೆ ಬಾರ್ಬಡೋಸ್ ಪರ ಆಡುವಾಗ ವಿಕೆಟ್ ಪಡೆದಾಗಲೆಲ್ಲ ಮೆಲಿಸ್ಸಾ ಬಳಿ ಹೋಗುತ್ತಿದ್ದೆ ಎಂದು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಮೆಲಿಸ್ಸಾ ಜೊತೆಗಿನ ಸಂಬಂಧ ಮುರಿದು ಬಿದ್ದ ನಂತರ ತಾನು ಪ್ಲೇ ಬಾಯ್ ಆಗಿದ್ದ ಬಗ್ಗೆಯೂ ಬೆಸ್ಟ್ ಬಹಿರಂಗಪಡಿಸಿದ್ದಾರೆ. ಯಾವ ದೇಶಕ್ಕೆ ಪ್ರವಾಸ ಹೋದರೂ ಅಲ್ಲಿ ಹುಡುಗಿಯರ ಜೊತೆ ಸಂಬಂಧ ಇಟ್ಟುಕೊಳ್ಳುತ್ತಿದ್ದೆ. ಒಂದೇ ಸಮಯದಲ್ಲಿ 2ರಿಂದ 3 ಹುಡುಗಿಯರ ಜೊತೆ ಸಂಬಂಧ ಹೊಂದಿದ್ದ ಉದಾಹರಣೆಗಳು ಇವೆ ಎಂದು ಟಿನೋ ಬೆಸ್ಟ್ ತಮ್ಮ ಆತ್ಮಚರಿತ್ರೆಯಲ್ಲಿ ಬರೆದಿದ್ದಾರೆ. ಮೊನ್ನೆ ನಡೆದ ಪಂದ್ಯದಲ್ಲಿ ಯುವರಾಜ್ ಸಿಂಗ್ ಮತ್ತು ಟಿನೋ ಬೆಸ್ಟ್ ನಡುವೆ ದೊಡ್ಡ ಜಗಳ ನಡೆಯಿತು. ವೆಸ್ಟ್ ಇಂಡೀಸ್ ಮಾಸ್ಟರ್ಸ್ ನಾಯಕ ಬ್ರಿಯಾನ್ ಲಾರಾ ಬಂದು ಅವರ ಜಗಳ ಬಿಡಿಸಬೇಕಾಯಿತು. ಆಗ ಅಂಬಟಿ ರಾಯುಡು ಕೂಡ ಬೆಸ್ಟ್ ಅವರನ್ನು ಸಮಾಧಾನ ಮಾಡಲು ಪ್ರಯತ್ನಿಸಿದರು. ಟಿನೋ ಬೆಸ್ಟ್ ತಮ್ಮ ಓವರ್ ಮುಗಿಸಿ ಹಾಡುತ್ತಾ ಮೈದಾನದಿಂದ ಹೊರಗೆ ಹೋಗಲು ನೋಡಿದಾಗ ಈ ಜಗಳ ಆರಂಭವಾಯಿತು. ಯುವರಾಜ್ ಸಿಂಗ್ ಅಂಪೈರ್ ಬಿಲ್ಲಿ ಬೋಡೆನ್ ಬಳಿ ಈ ವಿಷಯ ಹೇಳಿದರು. ಬೆಸ್ಟ್ ಅವರನ್ನು ಮತ್ತೆ ಮೈದಾನಕ್ಕೆ ಬರುವಂತೆ ಅಂಪೈರ್ ಹೇಳಿದರು. ಇನ್ನು ಫ್ರೆಂಡ್ಸ್, ಈ ವಿಡಿಯೋದ ಉದ್ದೇಶ ಇಷ್ಟ ಆಗಿತ್ತು. ಇನ್ನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.